ಶಿಕ್ಷಕರೇ ಹಾಗೂ ನನ್ನ ಸಹೋದರ ಸಹೋದರಿ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಮಲ್ಲಿಕಾ. ನಾನು ಅನ್ವಿತಾ ಪಿ ಕಾಲೇಜ್ ಕಲಾ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಈ ಸ್ಟಾರ್ಟಿಂಗ್ ಕಾಲೇಜಿಗೆ ಬರುವಾಗ ಹೇಗಿದೆ ಏನೋ ಈ ಕಾಲೇಜ್ ಅಂತ ಅಂದ್ಕೊಂಡಿದ್ದೆ, ಬೇಡ ಅಂತ. ಆದರೆ ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಸೋಮನಗೌಡ ಸರ್ ಅವರು ಸ್ವಂತ ಮಗಳು ಥರ ತಿದ್ದಿ ಹೇಳಿ ಈ ಕಾಲೇಜಲ್ಲಿ ಬಹಳ ಅನುಕೂಲವಾಗುತ್ತಿದೆ ಅಂತ ಹೇಳ್ತಾ ಇದ್ರು. ಆಗ ಈ ಕಾಲೇಜಿಗೆ ಹಚ್ಚಿದ್ದಕ್ಕೆ ನನಗೆ ಬಹಳ ಅನುಕೂಲವಾಗಿದೆ. ಮಕ್ಕಳು ಬರೀ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು, ಹೊರಗಿನ ಪ್ರಪಂಚನೂ ಗೊತ್ತಾಗಲಿ ಅಂತ ವಾರ ವಾರ ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ನಮ್ಮ ಪ್ರಿನ್ಸಿಪಲ್ ಸರ್ ಯಾವಾಗಲೂ ಹೇಳುತ್ತಾರೆ, ನಮ್ಮ ಕೈ ತೆಗೆದುಕೊಳ್ಳುವಂಥ ಕೈ ಆಗಬಾರ್ದು, ಕೊಡುವಂಥ ಕೈ ಆಗ್ಬೇಕಂತ. ನಮ್ಮ ಮನೆ ಅನ್ವಿತಾ ಕಾಲೇಜಿಂದ ಪುಣ್ಯಾಶ್ರಮ ಕಾರುಣ್ಯ ಆಶ್ರಮಕ್ಕೆ ಹೋಗಿದ್ವಿ. ನಮ್ಮ ಕೈಯಿಂದ ಎಷ್ಟು ಸಾಧ್ಯವಾಗುತ್ತೋ ಜೋಳ ಆಗಲಿ ಅಕ್ಕಿ ಆಗಲಿ ಗೋಧಿ ಆಗಲಿ ಕೊಟ್ಟು ಅವರಿಗೆ ಅವರಲ್ಲಿರೋ ಸಂತೋಷವನ್ನು ಕೊಂಡ್ಕೊಂಡು ಬಂದ್ವಿ. ಅದ್ರ ಜೊತೆಗೆ ನಾವು ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿಗೆ ಹೋಗಿದ್ವಿ. ನಾವು ವಿಧಾನ ಪರಿಷತ್ ನೋಡೋದಕ್ಕೆ ವಿಧಾನ ಪರಿಷತ್ತಿನ ಸದಸ್ಯರಾದ ಬಾದರ್ಲಿ ಬಸನಗೌಡ ಅವರ ಕಡೆಯಿಂದ ಅಂಥ ದೊಡ್ಡ ವೇದಿಕೆಯಲ್ಲಿ ಹೋಗಿ ಬಂದ್ವಿ. ಅದ್ರ ಜೊತೆಗೆ ನಮ್ಮಂಥ ಬಡ ವಿದ್ಯಾರ್ಥಿಗಳು ಈಗಿನ ಕಾಲದಲ್ಲಿ ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ, ಕಂಪ್ಯೂಟ್ರ್ ಕಲಿಯೋಕ್ಕಾಗಲ್ಲ. ಆದರೆ ನಮ್ಮ ಕಾಲೇಜಲ್ಲಿ ಉಚಿತವಾಗಿ ಸ್ಪೋಕನ್ ಇಂಗ್ಲೀಷ್ ಕಲ್ತೀವಿ, ಅದ್ರ ಜೊತೆಗೆ ಕಂಪ್ಯೂಟರನ್ನು ಕಲಿತೇವೆ. ನಮ್ಮ ಆರ್ಟ್ಸ್ ಅವ್ರಿಗಿಲ್ಲ, ಆದರೂ ನಾವು ಫ್ರೀಯಾಗಿ ಕಲಿತಾ ಇದ್ದೇವೆ. ಈ ಕಾಲೇಜಲ್ಲಿ ಬಹಳ ಅನುಕೂಲವಾಗಿದೆ. ಈಗೇನು ನೀವೆಲ್ಲರೂ ಬಂದಿದ್ದೀರಾ, ಈ ಕಾಲೇಜ್ ಬಗ್ಗೆ ಎಲ್ಲ ತಿಳ್ಕೊಂಡು ಈ ಕಾಲೇಜಿಗೆ ಹಚ್ಚಿದ್ರೆ ನಮ್ಮಂಥ ಓದೋವರಿಗೆ ಬಹಳ ಅವಶ್ಯಕವಾಗುತ್ತಿದೆ. ಈ ಸಂದರ್ಭದಲ್ಲಿ ಒಂದು ಕವನ ಹೇಳೋಕ್ಕೆ ಇಷ್ಟಪಡುತ್ತೇನೆ. ಯಾವಾಗಲೂ ಸಿಂಗಲ್ವಾಗಿ ಬಾ ಅಂತ ಹೇಳ್ತೀಯಲ್ಲ, ಬರ್ತೀನಿ, ಬಂದೇ ಬರ್ತೀನಿ. ಅನ್ವಿತಾ ಕಾಲೇಜ್ ಗ್ಯಾಂಗ್ ಕರ್ಕೊಂಡು ಬಂದೇ ಬರ್ತೀನಿ, ಮುಟ್ಟಕ್ಕೆ ಸಂತು ಆಗೋದಿಲ್ಲ. ಧನ್ಯವಾದಗಳು.